ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೊರಗಡೆ ಬಾರೋ, ಬೆಂಕಿ ಜಾಸ್ತಿ ಆಗಿದೆ. ನಿಧಿ ಆಚೆ ಬಾರೆ. ನಿಧಿ ನಿಧಿ ರೀ, ಏನ್ ಮಾಡ್ತಿದ್ದೀರಾ? ವಾಪಸ್ ಬನ್ನಿ. ಬೆಂಕಿ ಎತ್ಕೊಂಡು ಉರಿತಿದೆ, ಮುಂದೆ ಹೋಗ್ಬೇಡಿ, ವಾಪಸ್ ಬನ್ರಿ. ರೀ ವಾಪಸ್ ಬನ್ನಿ. ಮುತ್ತು ಮುತ್ತು ಬಿಡಿ ಅಂತ ವಾಪಸ್ ಬನ್ನಿ. ಹೊರಗಡೆ ಬಾರೋ, ಬೆಂಕಿ ಜಾಸ್ತಿ ಆಗಿದೆ. ಒಂದೇ ದಿವಸದಲ್ಲಿ ಎಲ್ಲ ತೋರಿಸ್ಬಿಟ್ಟಿಲ್ಲ. ರೀ ಏನ್ ಮಾಡ್ತಿದ್ದೀರಾ? ವಾಪಸ್ ಬನ್ನಿ. ನಿಧಿಯವರೇ, ರೀ ಏನ್ರೇ ಮಾಡ್ತಿದ್ದೀರಾ? ತಲೆಗೆ ಕಟ್ಟಿದೆ ನಿಮ್ಗೆ? ಅಲ್ಲ, ಬೆಂಕಿ ಎತ್ಕೊಂಡು ಉರಿತಿದೆ, ಜೀವಕ್ಕಿಂತ ಗೊಂಬೆ ಜಾಸ್ತಿ ಆಗುತ್ತೆ ನಿಮ್ಗೆ. ಇವತ್ತು ನನ್ನ ಲೈಫಲ್ಲಿ ತುಂಬಾ ಮುಖ್ಯವಾಗಿದ್ದನ್ನೆಲ್ಲ ಕಳ್ಕೊಂಡಾಯ್ತು ಸರ್. ನಾನು ಇಷ್ಟಪಟ್ಟಿದ್ದೆಲ್ಲ ಬೆಂಕಿ ಇಲ್ಲದೆ ಸುಟ್ಟೋಯ್ತು. ಇನ್ನು ಉಳಿದಿರೋದು ಇದೊಂದೇ. ಇದನ್ನ ನನ್ನ ಕೈಲಿ ಕಳ್ಕೊಳಕ್ ಇಷ್ಟ ಇಲ್ಲ ಸರ್. ಇದು ಬರೀ ನಿಮ್ಗೆ ಗೊಂಬೆ ಆಗಿರ್ಬೋದು, ಆದ್ರೆ ನನ್ಗಲ್ಲ. ಸರಿ ಬನ್ನಿ. ಅಪ್ಪ ಸರ್, ನೀವು ಹೊರಡಿ, ಬೆಂಕಿ ಜಾಸ್ತಿ ಆಗ್ತಿದೆ. ಒಂದ್ಸಲ ನನ್ನ ಬಿಟ್ಟಾಗಿದೆ, ಶಾಶ್ವತ ಬಿಡಕ್ ನನಗೂ ಇಷ್ಟ ಇಲ್ಲ. ನಿಧಿ ಆಚೆ ಬಾರೆ. ಕಣ್ಣ, ನಿಧಿಗೇನಾಯ್ತು? ನಿನ್ಗೇನು ತೊಂದರೆ ಆಗ್ಲಿಲ್ಲ ತಾನೆ? ನಂಗೇನೂ ಆಗಿಲ್ಲ, ಅವ್ರಿಗೆ ಸ್ವಲ್ಪ ಪೆಟ್ಟಾಗಿದೆ. ದಗದಗ ಅಂತ ಹೊತ್ಕೊಂಡು ಉರಿತಾರೋ ಮನೆ ಒಳಗಡೆ ಹೋಗಿದ್ಯಲ್ಲ, ನೀ ಹೋಗಿದ ತಕ್ಷಣ ಬೆಂಕಿ ಎಲ್ಲ ಆರೋಯ್ತಾ? ಏನಾಗಿದೆ ನಿಂಗೆ? ಈ ಬೊಂಬೆ ತರಗೋಸ್ಕರ ನೀವು ಒಳಗಡೆ ಹೋಗಿದ್ಯಾ? ನಿನ್ ಜೀವಕ್ಕಿಂತ ದೊಡ್ಡೇನೆ ಈ ಬೊಂಬೆ. ಏನಾಗಿದ್ಯಾ ನಿಂಗೆ? ಏನಂತ ಹುಟ್ಬಿಟ್ಯೋ? ಈ ಬೇಜಾರ್ ಮಾಡ್ಕೊಂಡ್ರೆ ಏನ್ ಪ್ರಯೋಜನ? ನೀನ್ ಮಾಡಿದ ತಪ್ಪಲ್ವೇನೆ? ಅಲ್ಲ ಕಣೆ, ಕರ್ಣನು ತನ್ನ ಜೀವನದ ಆಸೆ ಬಿಟ್ಟು ಮನೆ ಒಳಗಡೆ ಹೋದ್ನಲ್ಲ, ಅವನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಈಗಾಗಿರೋ ಹಣ ತಗೊಂಡು ಸಾಂದ. ನಾವಿಲ್ ಮನೆ ಉಳ್ಸೋಣ ಅಂತ ಬಂದ್ರೆ ನಿನ್ ಜೀವ ಕಳ್ಕೊಳಕ್ ಹೋಗಿದ್ಯಲ್ಲ ನಿಧಿ, ಏನಿದೆ ನಿನ್ ತಲೆಯಲ್ಲಿ? ಅವಳು ಹಾಗೆ ಹೋಗಿದ್ದು ತಪ್ಪು ಅಂತ ನಿಮ್ಮೆಲ್ರಿಗೂ ಅನಿಸ್ತಿದೆ ಅಲ್ವಾ? ಆದ್ರೆ ಅವಳು ಒಳಗೆ ಹೋಗಿದ್ದು ತನ್ನ ಇಷ್ಟದ ಮುದ್ದನ್ನ ಉಳಿಸ್ಕೊಳ್ಳೋದಕ್ಕೆ. ಅವಳ ಜಾಗದಲ್ಲಿ ನಾನಿದ್ದಿದ್ರು ಅದನ್ನೇ ಮಾಡ್ತಿದ್ದೆ. ಇಷ್ಟಪಟ್ಟಿದ್ದನ್ನ ಕಳ್ಕೊಳ್ಳೋ ಸಂಕಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ತಂಗಿನೂ ಅದೇ ಅನುಭವಿಸೋಕೆ ನಾನು ಬಿಡೋದಿಲ್ಲ. ಪ್ಲೀಸ್, ನೀವು ಯಾರು ಒಳಗೆ ಬೈಬೇಡಿ. ಇವತ್ತು ಅವಳು ಇಷ್ಟಪಟ್ಟಿದ್ದ ಮುದ್ದನ್ನ ಅವಳು ಉಳಿಸ್ಕೊಂಡ್ಲು. ಮುಂದೆ ಈ ಥರ ಎಷ್ಟೇ ಸವಾಲು ಬಂದರೂ ನಾನು ಅವಳ ಪರಾನೇ ನಿಲ್ಲೋದು. ಯಾವುದೇ ಕಾರಣಕ್ಕೂ ಎಂಥ ಸಂದರ್ಭ ಬಂದರೂ ಅವಳು ಇಷ್ಟಪಟ್ಟಿದ್ದು ಕೈ ತಪ್ಪಿ ಹೋಗೋದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ರಮೇಶ, ನಿನ್ನ ಮನಸ್ಸಲ್ಲಿ ಏನ್ ನೋಡ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಕೊಡು. ಈ ಕುಟುಂಬ ಈ ಪರಿಸ್ಥಿತಿ ನೋಡಕ್ಕೆ ನನ್ನ ಕೈಯಿಂದ ಆಗ್ತಿಲ್ಲ ಕೊಡು. ದೇವರವ್ರ ಕಷ್ಟ ಕೊಟ್ಟ, ಪರಿಹಾರನ ನಮ್ಮಿಂದ ಕೊಡಿಸ್ತ. ಆದ್ರೆ ಇದನ್ನ ತಡೆಯಕ್ಕೆ ನಮ್ಮಿಂದ ಆಗ್ಲಿಲ್ವಲ್ಲೋ. ಅಮ್ಮ,
ಈಗ ಆಗಿ ಹೋಗಿರೋ ಅನಾಹುತದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲಮ್ಮ. ನನ್ನ ಯೋಚನೆ ಪಾಪ ಶಾಂತಿ, ನಿಧಿ ಅವ್ರ ಬಗ್ಗೆ. ನಿತ್ಯ ಏನೋ ನಮ್ಮ ಮನೆ ಸೊಸೆ, ನಾವು ಕರ್ಕೊಂಡು ಹೋಗ್ಬಿಡ್ತೀವಿ. ಪಾಪ ಇವರಿಬ್ಬರ ಗತಿ. ಈ ಇಳಿ ವಯಸ್ಸಿನಲ್ಲಿ ಶಾಂತಿ ಆ ನಿಧಿನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕು? ಇರೋ ನೆಲೆ ಕಳ್ಕೊಂಡು ಹೊಸದಾಗಿ ಬದುಕನ್ನ ಹೇಗೆ ಶುರು ಮಾಡ್ತಾರೆ ಪಾಪ. ನಿಜ, ಇವರಿಬ್ಬರಿಗೂ ಏನಾದ್ರೂ ವ್ಯವಸ್ಥೆ ಮಾಡಿಕೊಡ್ಲೇಬೇಕು. ಅವರ ಈ ವಯಸ್ಸಿನಲ್ಲಿ ನಾವು ಏನೇ ಮಾಡಿಕೊಟ್ರು ಜೊತೆಯಲ್ಲಿ ನಿಂತು ಧೈರ್ಯ ಹೇಳೋದಕ್ಕೆ ಯಾರಾದರೂ ಒಬ್ರು ಬೇಕಲ್ಲ. ಅದೇ ಚಿಂತೆ ನನಗೆ. ಯಾರಿರ್ತಾರೆ? ಅವ್ರ ಜೊತೆ ಯಾರು ಇರೋದು ಬೇಡ. ನಿಧಿ ಮತ್ತೆ ಅಜ್ಜಿ ನಮ್ ಜೊತೆ ನಮ್ಮನೇಲೇ ಇರ್ತಾರೆ. ಡ್ಯಾಡ್, ಅಂತೂ ಇಂತೂ ಕರ್ಣಂಗೆ ಕೆಡ್ಡ ತೋಡ್ಬಿಟ್ರಿ. ಇನ್ನು ಅವನೇನೇ ಇದ್ರು ಅದ್ರ ಆಳ ಆಗ್ಲ ನೋಡ್ಕೊಂಡು ಕಾಲ ಕಳಿಬೇಕಷ್ಟೆ. ನನಗಂತೂ ಫುಲ್ ಎಂಟರ್ಟೈನ್ಮೆಂಟು ಡ್ಯಾಡ್. ಅಯ್ಯೋ ದಡ್ಡ, ಇಷ್ಟಕ್ಕೆ ಮಜಾ ತಗೊಂಡೆ ಅಂತೀಯಲ್ಲೋ. ಮಜಾ ಇರೋದೇ ಇನ್ನು ಮುಂದೆ. ಬಲಕ್ಕೆ ಹೆಂಡತಿ, ಎಡಕ್ಕೆ ಪ್ರೀತಿ. ಈ ಮಧ್ಯೆ ಕರ್ಣನ್ ಗತಿ ಅಧೋಗತಿ. ಇಷ್ಟು ದಿನ ನಗ್ತಾ ಇದ್ದ ಮುಖದಲ್ಲಿ ಇನ್ನು ಮುಂದೆ ಸದಾ ದುಃಖ. ಕರ್ಣನ ಶೋಕಾಚರಣೆ ನಮ್ಮ ಸಂಭ್ರಮಾಚರಣೆ. ಜಸ್ಟ್ ನನ್ನ ಜೊತೆ ಇದ್ದು ನೋಡ್ತಾ ಎಂಜಾಯ್ ಮಾಡ್ತಾ ಇರು. ಬೇಟೆ ಪಟ್ಟುಗಳನ್ನು ಹುಲಿ ತನ್ನ ಮರಿಗೆ ಹೇಳಿಕೊಡೋದೇ ಹೀಗೆ. ಕರ್ಣ ಹೇಳಿದ್ದು ಸರಿಯಾಗಿದೆ. ಎಲ್ಲಿ ಯಾಕೆ ಹೋಗ್ಬೇಕು? ನೀವಿಬ್ರು ನಮ್ಮ ಜೊತೆಲೇ ಇರಿ, ನಮ್ಮನೇಲೇ ಇರಿ. ಇಲ್ಲ, ಸಾಧ್ಯನೇ ಇಲ್ಲ. ಹೌದು, ನಿಧಿ ಹೇಳ್ತಾರೋ ಸರಿಯಾಗೇ ಇದೆ. ನಾವು ಅಲ್ಲಿಗೆ ಬರೋ ಸರಿ ಹೋಗಲ್ಲ. ಯಾಕೆ ಯಾಕೆ ಸರಿ ಇಲ್ಲ? ಅಕ್ಕನ ಗಂಡನ ಮನೇಲಿರೋದಕ್ಕೆ ನಮ್ಗಿಷ್ಟ ಇಲ್ಲ. ಕರುನಾಡ